ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿನ್ನು ಡಿಮಾರ್ಟ್ ಹೋಗಿದ್ದೆ. ಅಲ್ಲಿ ಏನು ತೊಗೊಂಡಿದ್ದೆ ಅಂತ ನಿಮಗೆ ತೋರಿಸ್ಬೇಕನ್ನಿಸ್ತು, ಅದಕ್ಕೆ ನಾನು ತೋರಿಸ್ತಿದ್ದೀನಿ ನಿಮಗೆ. ಬನ್ನಿ ತೋರಿಸ್ತೀನಿ. ಹಾಂ, ಸೊ ಫಸ್ಟ್ ಏನು ತೊಗೊಂಡಿದ್ದೆ ಹೇಳ್ತೇನೆ. ಸೊ ಗಾಯ್ಸ್, ಫಸ್ಟ್ ಅಯ್ಯೋ ನಾವು ಕಾಣ್ತಿಲ್ವಾ, ಫಸ್ಟ್ ಏನು ತಗೊಂಡೆ ಅಂದರೆ ಸೊ ನನಗೆ ಫಸ್ಟ್ ಯಾವ್ದು ತೊಗೊಂಡಂತ ನನಗೆ ಮರ್ತೋಗಿದೆ, ಬಟ್ ಯಾವ್ದಾದ್ರು ನೆನ್ಪಿಟ್ಟದನ್ನು ಹೇಳ್ತೇನೆ. ಐ ಥಿಂಕ್ ಫಸ್ಟ್ ಬುತ್ತಿ ತೊಗೊಂಡ್ಬಿಟ್ಟೆ. ಬುತ್ತಿ ನೋಡಿ, ಯಾಕಂದರೆ ಸ್ಕೂಲಿಗೆಲ್ಲ ಬೇಗ ಆಗುತ್ತೆ. ಅಂದರೆ ಊಟ ಮಾಡೋದು ನಾನು ಕ್ಯಾಂಟೀನಲ್ಲಿ, ಬ್ರೇಕ್ಫಾಸ್ಟ್ಗೆ ಬೇಕಾಗ್ತದೆ ಗೈಸ್. ನನಗೆ ಬ್ರೇಕ್ಫಾಸ್ಟ್ ಎಲ್ಲ ಉಂಟು ಅಲ್ಲಿ. ಎಂಥದ್ದು ದೋಸೆ, ಪೊಮಗ್ರಾನೇಟ್, ಫ್ರೂಟ್ಸ್ ಎಲ್ಲ ಹಾಕೊಡ್ತಾರಲ್ಲ, ಆವಾಗ ನನಗೆ ಟಿಫಿನ್ ಬೇಕಾಗುತ್ತೆ. ಸೊ ಈ ಎರಡು ಉಂಟು ಗೈಸ್ ಇದರಲ್ಲಿ. ದೋಸೆ ಆದರೆ ಅಲ್ಲಿ ಇಟ್ಟು ನನಗೆ ಈ ಥರ ಇಟ್ಟು ಈ ದೋಸೆ, ಚಪಾತಿ, ಕುರ್ಮಾ ಇಂಥದ್ದು ಹಾಕ್ಕೊಳ್ಬೋದು. ಆಮೇಲೆ ನನಗೆ ಫ್ರೂಟ್ಸ್ ಮಾತಂದರೆ ಸಣ್ಣದರಲ್ಲಿ ಪೊಮಗ್ರಾನೇಟ್ ಅವರು ಆ್ಯಪಲ್ಸ್ ಎಲ್ಲ ತೊಗೊಂಡು ಹೋಗ್ಬೋದು, ಎರಡೂ ಆಗ್ತದೆ. ಸೊ ತುಂಬಾ ಚೆಂದಿತ್ತು, ಅದಕ್ಕಾಗಿ ಇದನ್ನು ತೊಗೊಂಡೆ. ನೋಡಿ ಹಿಂಗೆ ಇಡಲಿಕ್ಕೆ. ಆಮೇಲೆ ಇದು ಹಾಕಲಿಕ್ಕೆ ನೋಡಿ, ಇದು ಸ್ಟೀಲ್ ಗೈಸ್. ಇದು ಸ್ಟೀಲ್, ಇದು ತುಂಬಾ ಚೆನ್ನಾಗುಂಟು. ನೀವು ಬೇಕಾದರೆ ತೊಗೊಳ್ಳಿ ಗೈಸ್, ಡಿಮಾರ್ಟಲ್ಲಿ ಸಕ್ಕ ತೊಗೊಂಡು ಗೈಸ್. ಇದು ಕ್ಲಿಪ್ ಮಾತ್ರ ಬಂಗ. ಸೊ ತುಂಬ ರೇಟ್ ಬಂದುಬಿಟ್ಟು 420. ಓಕೆ, ನಾ ಎಲ್ಲದ್ದು ರೇಟ್ ಹೇಳ್ತಾ ಹೋಗ್ತೇವೆ. 420 ರೇಟ್ ಬಂದುಬಿಟ್ಟು. ಅಷ್ಟೇ ನೋಡಿ, ಸ್ಟೀಲ್ ಗೈಸ್, ಸ್ಟೀಲ್, ಪ್ಯೂರ್ಲಿ ಸ್ಟೀಲ್. ನನಗೆ ಅನ್ನ ಸಾಕೊಂಡು ಹೋಗ್ಬೋದು. ನಾನು ತಿನ್ನಲ್ಲ, ಬಟ್ ನಾವು ಸ್ಕೂಲಿಗೆ ಅಂತೆಲ್ಲ ನಾವು ಟ್ರಿಪ್ ಹೋದಾಗ ಸಹ ಅನ್ನ ಹಾಕೊಂಡು ಹೋಗ್ಬೋದು. ನೀವು ಗೈಸ್ ಫೋನ್ ಬರ್ತದೆ, ಯಾರ್ದಂತ ನೋಡುವ. ಮಂಗಳ ಅಕ್ಕ, ನಮ್ಮ ದೊಡ್ಡವ. ಹಲೋ. ಸೊ ಗಾಯ್ಸ್ ಬನ್ನಿ, ಎಲ್ಲ ಅವ್ರು ಮಾತಾಡ್ತಿದ್ದಾರೆ ನೋಡಿ ಅಲ್ಲಿ ಮಾತಾಡ್ತಿದ್ದಾರೆ, ನೋಡಿದ್ರ ಮಾತಾಡ್ತಿದ್ದಾರೆ ಅವ್ರು. ಎಂಥದ್ದು ಗ್ಯಾಸಿದ ಅವಸ್ಥೆ ಕೇಳಿದ್ರೆ ಗಾಯ್ಸ್, ಏನು ಗೊತ್ತಾ, ನಾವು ಬುಕ್ ಮಾಡಿದ್ವಿ, ಅದ್ರ OTP ಬರ್ತಿಲ್ಲ. ಸೊ ಈಗೇನು ಬಂತು ಅಂತ ಹೇಳಿದ್ರಿ, ಆವತ್ತಿಂದ ಬುಕ್ ಮಾಡ್ತಿದ್ದೀವಿ ಅಂದರೆ ಗ್ಯಾಸೇ ಇಲ್ಲ ನಮಗೆ. ಸೊ ಇದರಲ್ಲಿ ಹೇಳ್ತಾರೆ, ಅದು ಮತ್ತೊಂದಲ್ಲಿ ಮಾಡಲಿಕ್ಕೆ, ಅದರಲ್ಲಿ ಏನೋ ಆಗಿದೆ. ಸೊ ಈಗ ನಮ್ಮ ದೊಡ್ಡಮ್ಮ ಆಚೆ ಮನೆಯವ್ರು ಹೇಳಿದರು OTP ಬಂತಂತ. ಅದಕ್ಕೆ ನಮ್ಮ ಆಯ್ತು ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಇದು ಪ್ಯೂರ್ಲಿ ಸ್ಟೀಲ್ ಅಂತ ನಿಮ್ಗೆ ಗೊತ್ತಾಗಿದೆ. ಅನ್ನ ಸಾಕೊಳ್ಬೋದು, ಬಿಸಿ ಅನ್ನ ಸಾಕೊಳ್ಬೋದು. ಅದು ಬಂದುಬಿಟ್ಟು ಆಮೇಲೆ ನಾನು ಇದು ಡಾಮಿನೋಸ್ ಅವ್ರದ್ದು ಪ್ರೊಟೆಕ್ಟರ್ಸ್ ಕಂಪಾಸ್ ಎಲ್ಲ ತೊಗೊಂಡೆ. ಕಂಪಾಸ್ ಯಾಕಂದರೆ ಬೇಕಾಗುತ್ತೆ ಗೈಸ್. ಅದರಲ್ಲಿ ಏನು ಉಂಟಂತ ಹೇಳ್ತೆ ನೋಡಿ, ಒಂದು ಸೊ ಗಾಯ್ಸ್ ಇದರಲ್ಲಿ ಬಂದುಬಿಟ್ಟು ಐ ಆಮ್ ಶಾಕ್ಡ್ ಗೈಸ್. ತೊಗೊಂಡಿದ್ದು ಪ್ರಯೋಜನ ಆಯ್ತು ಅಂತ ಹೇಳ್ಬಿಟ್ಟು ನೋಡಿ. ಬಂದುಬಿಟ್ಟು ಒಂದು ಪೆನ್ಸಿಲ್, ಅದು ಮಾಮೂಲಿ ಗೊತ್ತು, ಹೇಳ್ತೇನೆ. ಬಟ್ ಪೆನ್ಸಿಲ್ ಯಾರೆಲ್ಲ ಹೊಸದು ನೋಡ್ತಿದ್ದಾರೆ ಅವರೆಲ್ಲ ಗೊತ್ತಾಗಬೇಕಲ್ಲ. ಓ ಹೆಂಗೆ ಗೊತ್ತಿದ್ದಿ. ಸೊ ಗಾಯ್ಸ್ ಒಂದು ಪೆನ್ಸಿಲ್ ಇರ್ತದೆ, ಸಣ್ಣ ಪೆನ್ಸಿಲ್. ಸೊ ಆಮೇಲೆ ಇದು ಇರ್ತದೆ, ಇದು ಗೊತ್ತಿಲ್ಲ ಗೈಸ್ ನಂಗೆ ಗೊತ್ತಿಲ್ಲ, ಇದನ್ನು ಯೂಸ್ ಮಾಡಲ್ಲ. ಥಿಂಕ್ ಅದು ಎಂತೋ ಹಿಂಗೆ ಮಾಡಲಿಕ್ಕೆ. ಐ ಡೋಂಟ್ ನೋ ವಾಟ್ ಅಬೌಟ್ ದಿಸ್. ಸೊ ಈ ಕ್ಯಾಪ ಸಹ ಕೊಡ್ತಿರ್ತಾರೆ, ಬಿಕಾಸ್ ಇದು ನೈಫಾಗಿ ಚಾಕ್ ಥರನೇ ಇರ್ತದೆ. ತಾಗ್ಬಿಟ್ರೆ ಹೋಯ್ತು. ಮತ್ತು ಇದಕ್ಕಾಗಿ ಒಂದು ಟಾಪ್ ಕೊಡ್ತಿರ್ತಾರೆ, ಅದನ್ನು ನೀವು ಕಳ್ದು ಹಾಕ್ಕೊಳ್ಳೇಬೇಡಿ ಗೈಸ್. ಮತ್ತು ಕೈಗೇನೋ ತಾಗಿದ್ರೆ ಹೋಯಿತು ಮತ್ತು. ಸೊ ಇದಕ್ಕಾಗಿ ಕೊಟ್ಟಿರ್ತಾರೆ ನೋಡಿ, ಈ ಥರ ಇಡಬೇಕು. ಮತ್ತೆ ತೋರಿಸ್ತೀನಿ. ಆಮೇಲೆ ಮಾಮೂಲಿ ಎಲ್ಲರಿಗೆ ಸಹ ಗೊತ್ತು, ಇದು ಬಂದುಬಿಟ್ಟು ಪ್ರೊಟೆಕ್ಟರ್ ಅಲ್ಲ, ಕಂಪಾಸ್. ಓಕೆನಾ, ಬಂದುಬಿಟ್ಟು ಕಂಪಾಸ್. ಇಲ್ಲಿ
ಪೆನ್ಸಿಲ್ ಇಟ್ಬಿಟ್ಟು ಟ್ರರ್ ಅಂತ ತಿರುಗಿಸ್ಲಿಕ್ಕೆ ಮಾಮೂಲಿ ಎಲ್ಲ ಗೊತ್ತು. ಇದಕ್ಕೆ ಸಹ ಒಂದು ಇದು ಕೊಟ್ಟಿರ್ತಾರೆ, ಟಾಪ್ ಪೆನ್, ಇದು ಟಾಪ್ ಥರ. ಸೊ ಕಲ್ದಾಕೊಳ್ಬೇಡಿ ಇದು ಸಹ. ಸೊ ಆಮೇಲೆ ಪೆನ್ಸಿಲ್ ಎಲ್ಲ ಆಯಿತಾ. ಆಮೇಲೆ ಇರೇಸರ್, ಮಾಮೂಲಿ ಇರೇಸರ್, ಕಟರ್ ಇದರಲ್ಲೂ ಸಿಗುತ್ತೆ ನೋಡಿ. ಕಟರ್ ಬ್ಲ್ಯಾಕ್ ಕಲರ್. ಆಮೇಲೆ ಇರೇಸರ್ ಡಾಮಿನೋಸ್ ಅವ್ರದ್ದು. ಅಯ್ಯೋ ಗೈಸ್, ಡಾಮಿನೋಸ್ ಅಲ್ಲ ಗೈಸ್, ಇದು ಅವಾಗ ಡಾಮಿನೋಸ್ ಅಂತ ಹೇಳ್ತೇವೆ ಆಯಿತಾ, ಮರ್ತೋಗಿದೆ. ಡಾಮಿನೋಸ್ ಗಾಯ್ಸ್, ಡಾಮಿನೋಸ್ ಅಂತ ಹೇಳ್ತಾರೆ. ಪಿಜ್ಜಾ ತಿನ್ಬೇಕಂತ ಆಸೆ ಆಗ್ತಾನೆ ಗೈಸ್, ಅದಕ್ಕೆ ಡಾಮಿನೋಸ್ ಅಂತ ಹೇಳ್ತಿದ್ದಾನೆ. ಸೊ ಡಾಮ್ಸ್ ಅವ್ರದ್ದು ಲಬ್ಬರ್. ಆಮೇಲೆ ಅಷ್ಟೇ ಲಬ್ಬರ್ ಮತ್ತು ಇದಷ್ಟೇ ಹಾಕ್ಲಿಕ್ಕೆ ಅಷ್ಟೇ ಆಗ್ಬೋದು, ಬಟ್ ಗೈಸ್ ಹಾಕ್ಲಿಕ್ಕಾಗ್ತಿಲ್ಲ. ಆಮೇಲೆ ಸ್ಕೇಲ್ ಇದೆಂಥದ್ದು ನನಗೆ ಗೊತ್ತಿಲ್ಲ. ಇದೆಲ್ಲ ಇರಲಿಲ್ಲ ಗೈಸ್, ಮೊದಲು ಕಂಪಾಸಲ್ಲಿ ಇರಲಿಲ್ಲ. ಬೈ ಮಿಸ್ಲಿ ಇಟ್ ಕೇಮ್ ಟು ದಿಸ್ ಕಂಪಾಸ್. ನೋ ವಾಟ್ ಈಸ್ ದ್ಯಾಟ್. ಅಪ್ಪನ ಕೊಟ್ಟರೆ ಗೊತ್ತಾಗ್ಬೋದು. ಮತ್ತು ಸ್ಕೇಲ್ ಅಂತ ಇದು ಕರೆಕ್ಟ್ಲಿ ಉಂಟು ಗೈಸ್, ಅದಕ್ಕೆ ಯೂಸ್ ಆಗ್ತದೆ. ಆಮೇಲೆ ಇದು ಪ್ರೊಟ್ಯಾಕ್ಟರ್ ಅಲ್ಲ, ಕಂಪಾಸ್ ಎಂಥದ್ದು ಗೈಸ್, ಇದು ನಂಗೆ ಗೊತ್ತಿಲ್ಲ, ಏನಾಗಬೇಕಷ್ಟೆ. 2 ಉಂಟು ಇದ್ದಾರೆ, ಇದು ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಅಬೌಟ್ ದಿಸ್. ಸೊ ಅಷ್ಟೇ ಇದ್ರದ್ದು. ಆಮೇಲೆ ಇಲ್ಲಿ ಚೂರು ಭಂಗ ಅಷ್ಟೇ. ಆಯ್ತು. ಮತ್ತು ಇದು ಭೂತ ಕನ್ನಡಿ, ಹಿಂಗೆ ನೋಡ್ಬೋದು, ತೋರಿಸ್ತೇನೆ ನೋಡಿ. ಕರೆಕ್ಟಾಗಿ ಹಿಂಗೆಲ್ಲ ನೋಡ್ಬೋದು, ಹಿಂಗೆ. ಆಮೇಲೆ ಅದೇ ಐ ಥಿಂಕ್ ಮಿಸ್ಲಿ ಬಂದಿರ್ಬೋದು ಇದು ನೋಡಿ. ಇದೆಲ್ಲ ಎಂತಕ್ಕಂತ ನಂಗೆ ಗೊತ್ತಿಲ್ಲ. ಸೊ ಇದು ಮತ್ತು ಇದು ಐ ಮಿಸ್ಲಿ, ಬಟ್ ಪರವಾಗಿಲ್ಲ, ನಂಗೆ ತುಂಬಾ ಯೂಸ್ ಆಗ್ತಂತ. ಇದು ಗೊತ್ತಿಲ್ಲ, ಬಟ್ ಪ್ರೌಡಲ್ಲ, ಖುಷಿ ಆಗ್ತದೆ ಅಷ್ಟೇ. ಆಮೇಲೆ 2 ಆಯಿತಾ. ಇದು ಚೆನ್ನಾಗಿ ಉಂಟು ಗೈಸ್, ಇದು ಜೊಮೆಟ್ರಿ ಬಾಕ್ಸ್ ತುಂಬಾ ಚೆನ್ನಾಗುಂಟು. ಮ್ಯಾಥ್ಸಿಗೆ ಒಂದು ಪರ್ಫೆಕ್ಟ್ಲಿ ಯೂಸ್ ಆಗುತ್ತೆ. ಸೊ 2 ಆಯಿತಾ. ಆಮೇಲೆ ಬಂದುಬಿಟ್ಟು ಸ್ವಲ್ಪ ಆಚೆ ಉಂಟು ಹಬ್ಬ ಬಂದುಬಿಟ್ಟು ಇದು ತೊಗೊಂಡೆ, ಏನಕ್ಕಾದರೂ ಬೇಕಾಗುತ್ತೆ ಅಂತ. ಇದರಲ್ಲಿ ಫುಲ್ ಬ್ರಾಸ್ಲೆಟ್ ಇಟ್ಟಿದ್ದೀನಿ. ಬ್ರಾಸ್ಲೆಟ್ ಅನ್ನೋ ತುಂಬಾ ಉಂಟು, 10 ಬ್ರಾಸ್ಲೆಟ್ ಉಂಟು. ಆಮೇಲೆ ಇಲ್ಲಿ 6 ಏನು ಇಟ್ಟಿದ್ದೀನಿ, ಇಲ್ಲಿ 4 ಬ್ರಾಸ್ಲೆಟ್ ಇಟ್ಟಿದ್ದೀನಿ. ಆಮೇಲೆ ರಿಂಗ್ ಇಟ್ಟಿದ್ದೀನಿ ಗೈಸ್, ರಿಂಗ್ ನೋಡಿದ್ದೀನಿ. ಸೊ ಗೈಸ್ ಬಂದೆ. ಸೊ ಗೈಸ್ ಆಮೇಲೆ ಅಷ್ಟೇ 3 ರಿಂಗ್ ಉಂಟು, 4 ಟೋಟಲಿ 4. ಸೊ ಅಷ್ಟೇ ಗೈಸ್, ಸೂಪರ್ ಉಂಟು. ಇದು ತೊಗೊಂಡೆ. ಇದು ನಿಮಗೆ ಇಷ್ಟ ಇದೆ ತೊಗೊಳ್ಳಿ, ನನಗೆ ಇಷ್ಟ ಇದೆ ಹೀಗೆ ತೊಗೊಂಡೆ. ಅಯ್ಯ ಹಾಕ್ಲಿಕ್ಕೆ ಅಷ್ಟೇ ಬಿಟ್ಟರೆ ಚೆನ್ನಾಗುಂಟು ನೋಡಿ, ಎಷ್ಟು ಕ್ಯೂಟ್ ಒಂಥರಾನೇ ಉಂಟು. ಸೊ ಇದನ್ನು ತೊಗೊಂಡೆ, ಸಾಕಂಡು ಇದುಂಟು. ಆಮೇಲೆ ಕಂಪಾಸ್ ತೊಗೊಂಡೆ ಗೈಸ್. ಅಯ್ಯ ಯಾವುದು ಅಲ್ಲಿ ಇರಲಿಲ್ಲ, ಅಂದರೆ ಈ ಥರದ್ದು ಪರ್ಸಲ್ಲಿ ಇರ್ತಿಲ್ಲ. ಸೊ ಈ ಕಂಪಾಸ್ ತೊಗೊಂಡ್ಬಿಟ್ಟೆ ನೋಡಿ. ಈ ಥರ ಕಂಪಾಸ್ ಹಿಂಗಿರುತ್ತೆ, ಯೂನಿಕಾರ್ನ್ ಅದಕ್ಕೊಂದು ಈ ಥರ ಇರ್ತದೆ. ಅಯ್ಯ ಸೊ ಆಮೇಲೆ ಇಲ್ಲೊಂದು ಸಣ್ಣದೊಂದು ಬಾಕ್ಸ್ ನಾನೇ ಹಾಕಿದೆ ಸುಮ್ಮನೆ, ಅದರಲ್ಲಿ ಏನು ಕೊಟ್ಟಿಲ್ಲ ಗೈಸ್, ನಾನೇ ಹಾಕಿದ್ದು. ಮತ್ತು ಯಾರು ಎಣಿಸ್ಕೊಳ್ಬೇಡಿ ಅದ್ರಲ್ಲಿ ಕೊಟ್ಟಿದ್ರು ಅಂತ, ನಾನೇ ಹಾಕಿದ್ದು. ಸೊ ಅಷ್ಟೇ ನೋಡಿ, ಹಿಂಗೆ ಮೆಲ್ಲ ಹಾಕಬೇಕು. ಆಮೇಲೆ ಇಡಬೇಕು. ಇದು ಸಹ ನಾನು ಸುಮ್ಮನೆ ಮಾಡಿದ್ದು. ಇದನ್ನು ತೊಗೊಂಡೆ. ಬೇಕಾದರೆ ಇದು ಅಷ್ಟು ಬಾಳಿಗೆ ಬರಲ್ಲ, ಆದರೆ ಅಲ್ಲಿ ಎಂತ ಇರಲಿಲ್ಲ, ಇದು ಒಂದೇ ಕಂಪಸ್ ಇತ್ತು. ಸೊ ಚೆನ್ನಾಗಿ ಉಂಟು, ತೊಗೊಂಡೆ ಇಷ್ಟು. ಸೊ ಆಮೇಲೆ ಬಂದುಬಿಟ್ಟು ಈ ಫೈಲ್ ತೊಗೊಂಡೆ. ಫೈಲ್ ಒಂದು ಸಕ್ಕತ್ತಾಗಿ ಉಂಟು, ತೋರಿಸ್ತೇನೆ
ನೋಡಿ ಈ ಥರ ಫೈಲ್, ಇದರಲ್ಲಿ ಒಳಗೆ ಹಿಂದೆ ಉಂಟು ನೋಡಿ, ನೋಡಿ ಈ ಥರ ಒಳಗೆ ಈ ಥರ ಅಲ್ಲಿ ಈ ಫೈಲ್ ಇಡ್ಬೋದು. ತುಂಡಾದರೆ ಏನು ಗಾಬರಿ ಮಾಡಿಬಿಡಿ. ಸೊ ಇಲ್ಲಿ ಈ ಥರ ಉಂಟೆ, ನನಗೆ ಫಸ್ಟಿಗೆ ಗಾಬರಿ ಆಯಿತು. ಸೊ ಅದಕ್ಕಾಗಿ ನೀವು ಏನಾದರೂ ಈ ಥರ ತೊಗೊಂಡಿದ್ರೆ ಗಾಬರಿ ಮಾಡಬೇಡಿ ಅಂದರೆ. ಇದು ಇಲ್ಲಿಂದ ಅಲ್ಲ, ಹಿಂಗೆ ಹಿಂಗೆ ಈ ಥರ ನೋಡಿ ಹೇಳ್ತೇನೆ. ಇಲ್ಲಿ ಈ ಥರ ಇರ್ತದೆ ನೋಡಿ, ಈ ಥರ. ಸೊ ಇದಕ್ಕೆ ಈ ಥರ ಒಂದೊಂದು ಹಾಕೊಂಡು ಹೋಗಬೇಕು, ಕರೆಕ್ಟ್ ಆಗ್ತದೆ. ಫಸ್ಟ್ ನನಗೆ ಸಹ ತುಂಡಾಯ್ತು ಪ್ರಯೋಜನನೇ ಇಲ್ಲ ಅಂತ ಹೇಳ್ಬಿಟ್ಟು ಗಾಬರಿ ಆಯಿತು. ನೋಡಿದ್ರೆ ಆಯಿತು. ನಿಮಗೆ ಹೇಳ್ತೇನೆ, ಗಾಬರಿ ಯಾರು ಮಾಡಲಿಕ್ಕೆ ಹೋಗಬೇಡಿ. ಸೊ ನೋಡಿ ಇಷ್ಟೇ ಅಂತ ಸಕ್ಕದಾಗುಂಟು ಗೈಸ್. ನೀವು ತಗೊಳ್ಳಿ, ಡಿ ಮಾರ್ಟಲ್ಲಿ ಸಿಗ್ತದೆ. ಎಲ್ಲ ಸಹ ಕರೆಕ್ಟಾಗಿ ನೋಡ್ತೆ ಗೈಸ್. ಕರೆಕ್ಟ್ ಇರಲಿಲ್ಲ ಅಂದರೆ ಎಲ್ಲೋ ಅಲ್ಲಿ ಅಡಿ ಇದ್ದೆ ನೋಡಿದೆ, ಇಲ್ಲಿ ಫಸ್ಟೇ ಎಲ್ಲ ಅದಕ್ಕೆ ನಾನು ನೋಡಬೇಕು. ನಮ್ಮ ಅಜ್ಜಿ ತೆಗೆದ್ರು ಎಲ್ಲ ಕರೆಕ್ಟ್ ಉಂಟು ನೋಡಿ, ಎಷ್ಟು ಚೆನ್ನಾಗಿ ಉಂಟು ಗೈಸ್. ಅದಕ್ಕೆ ತಗೊಂಡೆ. ಆಮೇಲೆ ಅದು ಬ್ಯಾಗ್ ಸಹ ಕರೆಕ್ಟ್ ಆಗ್ತದೆ. ಸೊ ಆಮೇಲೆ ಬಂದುಬಿಟ್ಟು ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿದೆ. ಏರ್ ಮೀಶೋ ಅವ್ರದ್ದು. ನೀವು ತೊಗೊಳ್ಳೇಬೇಕು ಇಂಥ ಬ್ಯಾಗ್, ಸಾಕು ತಗೊಂಡು ವೈಟ್ ಕಲೆ ಆಗ್ತಿದೆ. ಬಟ್ ನಾನು ತೊಗೊಂಡೆ, ನನಗೆ ಇಷ್ಟ ಆಯಿತು, ಏನು ಮಾಡಲಿಕ್ಕಾಗಲ್ಲ. ಸೊ ಇಲ್ಲಿ ಕಂಪಾಸ್ ಇಡ್ಬೋದು ಗೈಸ್. ಇಲ್ಲಿ ಕಂಪಾಸ್ ಇಡ್ಬೋದು. ಕಂಪಾಸಿಗೆ ಕರೆಕ್ಟ್ ಫಿಟ್ ಆಗ್ತದೆ ನೋಡಿ, ಕರೆಕ್ಟ್ ಆಗ್ತದೆ. ಬೇಕಂದರೆ ಜೊಮೆಟ್ರಿ ಬಾಕ್ಸ್ ಸಹ ಇಲ್ಲೇ ಹಿಂಗೆ ಇಡ್ಬೋದು, ಕರೆಕ್ಟ್ ಆಗ್ತದೆ. ಸೊ ಎರಡು ಇಲ್ಲೇ ಇಡ್ಬೋದು. ಆಮೇಲೆ ನೋಡಿ ಹಿಂಗೆ ಉಂಟು ಒಳಗೆ ಹಿಂಗೆ. ಸೊ ಆಮೇಲೆ ಸೆಕೆಂಡ್ ಬಂದುಬಿಟ್ಟು ನೋಡಿ ಕೀ ಪಂಚ್ ಉಂಟು, ಇದು ಕೀ ಪಂಚ್ ಆ ಥರ ಉಂಟು. ಆಮೇಲೆ ಇಲ್ಲಿ ಬಂದುಬಿಟ್ಟು ಟಿಫಿನ್ ಬಾಕ್ಸಲ್ಲಿ ಇರ್ಬೋದು ನನಗೆ ನೋಡಿ, ಟಿಫಿನ್ ಬಾಕ್ಸ್. ಮತ್ತು ಇಲ್ಲಿ ಎಂತಾದರೂ ಇರ್ಬೋದು, ಇಲ್ಲಿ ಮತ್ತು ಇಲ್ಲೆಲ್ಲ ಎಂತಾದರೂ ಇರ್ಬೋದು. ಆಮೇಲೆ ಇಲ್ಲಿ ಬಂದುಬಿಟ್ಟು ಅದೇ ಬುಕ್ಸ್, ಇಲ್ಲಿ ಸಹ ಬುಕ್ಸ್ ಎಲ್ಲ ಇಡ್ಬೋದು ಅಷ್ಟೇ. ಒಟ್ಟು 4 ಉಂಟು. 1 2 3 4 4 ಉಂಟು. ಮತ್ತೊಂದು ನನ್ನ ಅಕ್ಕಂದು ಅಕ್ಕಂದು ಈ ಥರನೇ ಇಲ್ಲೊಂದೊಳಗೆ ಜಾಸ್ತಿ ಉಂಟು ಒಂದು. ಆಮೇಲೆ ಅವರಿಗೆ ಪರ್ಸ್ ಉಂಟು, ನನಗೆ ಇದು ಈ ಥರದ್ದು ನೋಡಿ ಅಷ್ಟೇ. ಮತ್ತು ಬಾಟಲ್ ಇರುವಂಥದ್ದು ಬಾಟಲ್ ನೋಡಿ, ಇದು ಸಹ ಬಾಟಲ್ ಇರುವಂಥದ್ದು ನೋಡಿ ಇಷ್ಟು. ಮತ್ತು ಇಷ್ಟೇ. ಅಕ್ಕನ ಹತ್ರನಂದರೆ ಅವಳಿಗೊಂದು ಇದ್ರ ಬದಲು ಪರ್ಸ್ ಉಂಟು ಅವಳಿಗೆ. ಪರ್ಸ್ ಅಂದರೆ ಕಂಪಸ್ ಥರ ಪರ್ಸ್ ಗೊತ್ತುಂಟಲ್ಲ, ಆ ಪರ್ಸ್ ಉಂಟು. ಆಮೇಲೆ ಲಾಸ್ಟ್ ಬಂದುಬಿಟ್ಟು ಬಾಟಲ್ ನೋಡಿ ಯಾವ ಥರ ಉಂಟಂತ. ಫುಲ್ ಸಕ್ಕದಾಗಿದೆ. ಮಿಲ್ಟನ್ ಅವ್ರದ್ದು. ನೀವು ಇದನ್ನಂತೂ ಬಿಡಲೇಬೇಡಿ. ಇದೆಲ್ಲ ನೋಡಿ, ಇದು ಬರ್ದಿದ್ದಾರೆ ನೋಡಿ, ಹಾಟ್ ಸಹ ನಿಲ್ತದೆ, ಕೋಲ್ಡ್ ಸಹ ನಿಲ್ತದೆ ಗೈಸ್. ಎಷ್ಟು ಚಂದ ಬಾಟಲ್ ಅಂದರೆ ಐ ಲವ್ ದಿಸ್. ಮೊದಲು ಪೈಪ್ ಇದ್ದು ತಗೊಂಡಿದ್ದೆ, ಮತ್ತು ಇದನ್ನು ಕಣ್ಣು ಇದಕ್ಕೆ ಆಯಿತು. ಸೊ ಮತ್ತು ಇದನ್ನು ತಗೊಂಡೆ. ಸೊ ನೋಡಿ, ನೀವೇ ನೋಡ್ಬೋದು, ಇಲ್ಲಿ ಆಪ್ಷನ್ ಇರ್ತದೆ. ಹಿಂಗೆ ಬಂದರೆ ಲಾಕ್, ಮೇಲ್ ತಂದರೆ ಓಪನ್. ಇದು ನೋಡಿ, ಬಾ ಬೇಕಾದರೆ ನಿಮಗೆ ಪ್ರೂಫ್ ತರ್ತೇನೆ. ಬಂದರೆ ಲಾಕ್ ಹಿಡಿದಲ್ಲ, ಓಪನೇ ಆಗಲ್ಲ ನೋಡಿ, ಓಪನೇ ಆಗಲ್ಲ. ಮತ್ತು ಮಿಡಲ್ ಒಂದು ಉಂಟು. ಇದು ಮಿಡಲ್ ಅಂದರೆ ನೀವು ಮೇಲೆ ಸಹ ಒತ್ಬೋದು, ಕೆಳಗೆ ಸಹ ಒತ್ಬೋದು. ನಿಮಗೆ ಮೇಲೆ ಬೇಕಿದ್ರೆ ಮೇಲೆ ಹಿಂಗೆ ಒತ್ಬೋದು, ಕೆಳಗೆ ಬೇಕಿದ್ರೆ ಕೆಳಗೆ ಒತ್ಬೋದು. ಸೊ ಅಷ್ಟೇ. ಮತ್ತು ನಿಮಗೇನಾದರೂ ಕೈಲಿ ಹಿಂಗೆ ಇಟ್ಕೊಂಡು ಸಾಕಾಗ್ಬಿಟ್ರೆ ಇಲ್ಲೊಂದು ಇದು ಕೊಟ್ಟಿದ್ದಾರೆ ನೋಡಿ, ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಬೇಕಾದರೆ ತೊಗೊಳ್ಳಿ, ಬೇಕಾದರೆ ಬೇಡ ಅಂತ ನೋಡಿ. ಈ ಥರ ಮಾಡಬೇಕು. ಇದು ಎಷ್ಟೇ ಭಾರ ಆದರೂ ಇದಂತೂ ಪಕ್ಕ ಹೋಗೋದೇ ಇಲ್ಲ ಗ್ಯಾಸ್. ಸೊ ನೋಡಿ, ಬೇಕಾದರೆ ಹಿಂಗೆ ಸಿಡ್ಬೋದು, ಬೇಡ ಆದರೆ ಹಂಗೆ ಸಹ ತೊಗೊಳ್ಬೋದು. ಸತಿ ನೋಡ್ತೀನಿ ನಾನು
ಈ ಥರ ಇರ್ತದೆ ಒಳಗೆ ನೋಡಿ, ಈ ಥರ ಪೈಪ್ ಏನಿಲ್ಲ ಗೈಸ್ ಇದಕ್ಕೆ, ನನಗೆ ಕುಡಿಬೋದು. ಒಳಗೆ ತೋರಿಸ್ತೇನೆ. ಓಯ್ ಲಾಕ್ ಹಾಕಲಿಲ್ಲ ಬಸ್, ಅದಕ್ಕೆ ಲಾಕ್ ಹಾಕಿದ್ರೆ ಎಲ್ಲ ಆಗ್ತದೆ ಗೊತ್ತಿಲ್ಲ. ಬಂತು. ಒಳಗೆ ಈ ಥರ ಇರ್ತದೆ, ಒಳಗೆ ಈ ಥರ ಮಾಮೂಲಿ ಸ್ವಲ್ಪ ದೊಡ್ಡದಾಗಿರ್ತದೆ ಅಷ್ಟೇ ನೋಡಿ. ಹಿಂಗೆ ಹಸಿ ಕುಡಿಬೋದು. ಸ್ವಲ್ಪ ವಾಸನೆ ಉಂಟು, ಯಾಕಂದರೆ ಹೊಸದಲ್ಲ ಬಾಟಲ್, ತೊಳೆದೇ ನಾನು ನೀರು ಹಾಕಿದ್ದು. ತೊಳೆಯದೇ ನೀರು ಹಾಕಿದರೆ ಹಬ್ಬ ಹಿಡಿದೆ ನಮ್ಮ ಮನೆಯಲ್ಲಿ. ಸೊ ಯಾವತ್ತೂ ತೊಳೆದೇ ನೀರು ಹಾಕಬೇಕು, ಎಲ್ಲ ಮನೆ ಹೆಸರು ತೊಳೆದೇ ನೀರು ಹಾಕಬೇಕು. ದ್ಯಾಟ್ ವಾಸ್ ಅ ಗುಡ್ ಹ್ಯಾಬಿಟ್ ಗೈಸ್. ಸೊ ಬಂದುಬಿಟ್ಟು 1 2 3 4 5 6 7 ಐಟಮ್ಸ್ ನಾನು ತೊಗೊಂಡಿದ್ದೀನಿ. ತೋರಿಸ್ತೀನಿ ಎಲ್ಲ ಸಹ. ಆಮೇಲೆ ಒಂದು ಎಲ್ಲರಿಗೆ ಅಂತ ಆಗುವಂಥ ಬಿಸ್ಕೆಟ್, ಯೂನಿ ಬಿಸ್ಕೆಟ್ ತೊಗೊಂಡೆ ನೋಡಿ. ಇದೆ ಯೂನಿ ಬಿಸ್ಕೆಟ್. ಐ ಥಿಂಕ್ ಇವೆರಡು ತಿಂತೀರಿ, ಯಾರೆಲ್ಲ ತಿಂತೀರಲ್ಲ ಕಾಮೆಂಟ್ ಮತ್ತು ಲೈಕ್ ಮಾಡಿಬಿಡಿ ನನಗೆ. ಯಾರೆಲ್ಲ ಯೂನಿ ಫೇವ್ರೇಟ್ ಮತ್ತು ಎಲ್ಲ ತಿಂತೀರಿ, ನಂಗಂತೂ ತುಂಬಾ ಇಷ್ಟ. ಸೊ ತೊಗೊಂಡೆ ನೋಡಿ. ಫುಲ್ ಐಟಮ್ಸ್ ಇಲ್ಲುಂಟು, ಚೆನ್ನಾಗಿದೆಯಲ್ಲ ಗೈಸ್. ಅವರಿಗೆ ಇಂಥ ಪರ್ಸ್ ಗೈಸ್, ಈ ಥರ ಪರ್ಸ್. ಈಗ ನೀವು ಹೇಳ್ಬೋದು, ನೀವು ಯಾಕೆ ಹಾಕಿ ಇದನ್ನೇ ತೊಗೊಳ್ಬೋದಲ್ಲ, ಅದನ್ನೇ ಯಾಕೆ ಆ ಬ್ಯಾಗ್ ಯಾಕೆ ಇಲ್ಲುಂಟ ಆ ಬ್ಯಾಗ್ ಯಾಕೆ ತೊಗೊಂಡೆ ಅಂತ. ನನಗೆ ಕಣ್ಣು ಹಾಕಿದ್ದೆ ಗೈಸ್. ಸೊ ಐ ಲವ್ ದಿಸ್ ಬ್ಯಾಗ್. ಸೊ ಯಾ ಸಿಗ್ತಲ್ಲ ಸಾಕು ಅಷ್ಟೇ ಗೈಸ್. ಸೊ ಐ ಥಿಂಕ್ ಈ ವ್ಲಾಗ್ ಸ್ವಲ್ಪ ಸ್ಮಾಲ್ ಆಗಿರ್ಬೋದು. ಸೊ ಇದರಲ್ಲಿ ತುಂಬ ಮಾಡಲಿಕ್ಕಾಗಲ್ಲ, ಯಾಕಂದರೆ ಇಷ್ಟೇ ತೋರಿಸಿಕ್ಕಿರೋದು ಮತ್ತು ಅಷ್ಟೆಲ್ಲ. ಸೊ ತುಂಬ ತೋರಿಸ್ಲಿಕ್ಕೆ ಏನೂ ಇಲ್ಲ. ಸೊ ಈ ವ್ಲಾಗ್ ಇಷ್ಟೇ. ಸೊ ಯಾ ಗೈಸ್, ಅಷ್ಟೇ. ನಾನು ನಿನ್ನೆ ವ್ಲಾಗ್ ಇನ್ನೂ ಅಪ್ಲೋಡ್ ಮಾಡಲಿಲ್ಲ. ನಿನ್ನೆ ವ್ಲಾಗ್ ಮಾಡಿದ್ದೆ. ಸೊ ಅದನ್ನು ಅಪ್ಲೋಡ್ ಮಾಡಬೇಕು. ಅದು ಫಸ್ಟ್ ನೋಡಬೇಕು ಗೈಸ್, ಅದು ಕರೆಕ್ಟ್ ಉಂಟಾ ಇಲ್ವಾ. ಕರೆಕ್ಟ್ ಇದ್ದರೆ ಅಪ್ಲೋಡ್ ಮಾಡ್ತೇನೆ, ಇಲ್ಲಾಂದರೆ ಇಲ್ಲ. ಈ ವ್ಲಾಗ ನೋಡಬೇಡಿ ಓಕೆನಾ. ಅಲ್ಲಿ ಏನೂ ತೋರಿಸ್ಲಿಲ್ಲ, ಬಟ್ ಈಟಿಂಗ್ ತೋರಿಸ್ತದೆ. ನಾವು ಅಲ್ಲಿ ನೀವು ಇದಕ್ಕೆ ಓಷನ್ ಪಾರ್ಲರ್ಗೆ ಹೋದ್ವಿ, ಓಷನ್ ಪಾರ್ಲರ್ಗೆ. ಸೊ ಎಲ್ಲರೂ ಗೈಸ್ ಓಷನ್ ಪಾರ್ಲರ್ ಅಂತ ಹೇಳ್ತಾರೆ. ಅದು ನನಗೆ ಬಂದುಬಿಟ್ಟಿದೆ ಓಷನ್ ಪಾರ್ಲರ್ ಅಂತ. ಮತ್ತು ನಮ್ಮ ಅತ್ತೆ ಹೇಳಿದ್ದು ಓಷನ್ ಪಾರ್ಲರ್ ಅಲ್ಲ, ಓಷನ್ ಪರ್ಲ್ ಅಂತ. ಪರ್ಲ್ ಅಂದರೆ ಓಷನ್ ಅಂದರೆ ಸಿ, ಪರ್ಲ್ ಅಂದರೆ ಮುತ್ತು ಗೈಸ್, ಓಷನ್ ಮುತ್ತು ಅಂತ. ಸೊ ಓಷನ್ ಮುತ್ತು ಅಂತ ಇಟ್ಟಿದ್ದಾರೆ, ಓಷನ್ ಪರ್ಲ್ ಅಷ್ಟೇ. ಸೊ ನೋಡಿದಲ್ಲ ನನ್ನ ಥಿಂಗ್ಸ್. ಸೊ ಅಕ್ಕಂದು ಬಾಟಲೊಂದು ಬಿಟ್ಟು ಬಂದ್ಲಿ, ಯಾಕಂದರೆ ಅವಳು ಆ ಒಂದು ಬಾಕ್ಸ್ ಇತ್ತು, ಅದೇ ತೊಗೊಂಡೇ ಬರಲಿಲ್ಲ. ಸೊ ಏನು ಮಾಡ್ಲಿಕ್ಕಾಗಲ್ಲ, ಬಿಲ್ ಮಾಡಲಿಕ್ಕಾಗಲ್ಲ. ಸೊ ಅಲ್ಲೇ ಬಂದ್ವಿ, ಮತ್ತೆ ಎಲ್ಲ ಉಂಟು ನನ್ನ ಥರನೇ ಎಲ್ಲ ಉಂಟು. ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಸೊ ಇದು ನಮ್ಮ ಡ್ಯಾಡಿ ಕೊಡಿಸಿದ್ದು. ನಮ್ಮ ಅಕ್ಕ ಯಾವತ್ತೂ ಇಲ್ಲೇ ಇರ್ತಾಳೆ, ನಾವು ಒಳಗಡೆಯಿಂದ ಒಳಗೆ ಇರೋದಿಲ್ಲ. ಸೊ ಇಲ್ಲೇ ಇರ್ತಾಳೆ. ಸೊ ತೋರಿಸ್ಲಿಕ್ಕಾಗ್ತದೆ ನಿಮಗೆ ನೋಡಿ ಈ ಥರ. ಸೊ ಇವಾಗ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅನ್ನು ಮರಿಬೇಡಿ. ಬಾಯ್. ನೋಡಿ ಗೈಸ್ ಎಷ್ಟು ಬಿಸಿಲುಂಟು. ಸೊ ಜೂನ್ 1ಗೆ ಸ್ಕೂಲ್ ಸ್ಟಾರ್ಟ್. ನೋಡು ಅಷ್ಟು ಚೆನ್ನಾಗಿರುತ್ತೆ ಸ್ಕೂಲ್ ಅಂತ, ಚೆನ್ನಾಗಿ ಇರುತ್ತೆ. ಇಲ್ಲಾಂದರೆ ವೈಬ್ ಯಾವ ಥರ ಇರ್ತದಂತ. ಸೊ ಟ್ಯಾಲೆಂಟ್ ಶೋ ಸಹ ಉಂಟು. ಸೊ ಆಲ್ರೆಡಿ ಕಲಿತಾಗಿದೆ ಡ್ಯಾನ್ಸ್. ಇವತ್ತೇ ಸಾಂಗ್ ಹುಡುಕಿದ್ದಕ್ಕೆ ಸ್ಟೆಪ್ಪಸ್ ಇವತ್ತಾಗ್ಬಿಟ್ಟೆ. ಸೊ ನಂಗೆ ಗೊತ್ತಲ್ಲ ಡ್ಯಾನ್ಸ್. ಸೊ ಅಷ್ಟೇ, ಸಾಕಾಗೋಯ್ತು ಗೈಸ್ ನೋಡಿ. ಟೈಮ್ ಬಂದುಬಿಟ್ಟು 10:30. ನಾನು ಐ ಥಿಂಕ್ 9:30ಗೇನೋ ಸಾಂಗ್ ಹುಡುಕ್ತೆ, ಮತ್ತು ಆವಾಗಲೇ ಡ್ಯಾನ್ಸ್ ಸ್ಟೆಪ್ ಆಗಿಬಿಟ್ಟೆ. ಅಂದರೆ ಕಷ್ಟ ಆಗುತ್ತೆ ಗೈಸ್. ನನ್ನ ಡ್ಯಾನ್ಸ್ ಸ್ಟೆಪ್ ಅಂದರೆ ಬೇರೆ ಸ್ಟೆಪ್. ಈಗ ಅದನ್ನು ಮಾಡಿದರೆ ಮತ್ತೆ ಬೇರೆನೇ ಮಾಡ್ತೀನಿ. ಸೊ ಮಲ್ಲಿಕ್ಕಾಗಲ್ಲ ಅಲ್ಲ ಗೈಸ್. ಸೊ ಬಿಸಿಲು ನೋಡಿದಿರ್ತಾಳೆ ಗ್ರರ್ ಅನ್ನುತ್ತೆ. ಮತ್ತು ನಾವು ಪೊಲೀಸ್ ಪಿಕ್ಚರ್ ನೋಡ್ತೀವಿ. ಯಾರ್ಯಾರ ಪೊಲೀಸ್ ಗೈಸ್ ಸಾರಿ,
ಅದು ಕೈ ತಪ್ಪಿಬಿಡ್ತು. ಹಾಂ, ಯಾರೆಲ್ಲ ಪೊಲೀಸ್ ಪಿಕ್ಚರ್ ನೋಡ್ತೀರಿ ಅವರ ನನಗೆ ನೋಡಿದ್ದೀರಿ ಅವರೆಲ್ಲ ಲೈಕ್ ಮಾಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡಿ, ಯಾವುದಾದ್ರೂ ಮಾಡಿ, ಆ ಮೂರಲ್ಲಿ ಉಂಟಲ್ಲ ಯಾವುದಾದ್ರೂ ಮಾಡಿ ಸಾಕು. ಯಾ, ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅನ್ನು ಮಾಡಿಬಿಡಿ. ಬಾಯ್ ಬಾಯ್. ಸದಾ ಸದಾ ನನ್ನ ಪ್ರೀತಿ ನಿಮ್ಮಲ್ಲಿರುತ್ತದೆ. ಬಾಯ್.